ರಾಜ್ಯದಲ್ಲಿ ಮತ್ತೆ ವಿವಾದ ಹುಟ್ಟಿಸಿದ ಜನಿವಾರ ಜಟಾಪಟಿ. ನಾಳೆ ಹೋರಾಟಕ್ಕೆ ಕರೆ ನೀಡಿರುವ ಬ್ರಾಹ್ಮಣ ಮಹಾಸಂಘ. ರಾಜ್ಯದಲ್ಲಿ ಮತ್ತೆ ವಿವಾದ ಹುಟ್ಟಿಸಿದೆ ಜನಿವಾರ ಜಟಾಪಟಿ. ನಾಳೆ ಹೋರಾಟಕ್ಕೆ ಕರೆ ನೀಡಿರುವ ಬ್ರಾಹ್ಮಣ ಮಹಾಸಂಘ. ಪರೀಕ್ಷಾ ಸಿಬ್ಬಂದಿ ವಿರುದ್ಧ ಬ್ರಾಹ್ಮಣ ಮಹಾಸಂಘ ಖಂಡನೆ. ಕೃಪಾನಿಧಿ ಕಾಲೇಜಿನಲ್ಲಿ ಸಿಇಟಿ ವೇಳೆ ಜನಿವಾರ ತೆಗೆಸಿದ ಆರೋಪ. ಬೆಂಗಳೂರು ನಗರದ ಮಡಿವಾಳದಲ್ಲಿರುವ ಕೃಪಾನಿಧಿ ಕಾಲೇಜು. ನಾಳೆ ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ. ಬೆಳಿಗ್ಗೆ 10 ಗಂಟೆಗೆ ಬ್ರಾಹ್ಮಣ ಸಮುದಾಯದಿಂದ ಹೋರಾಟ. ಈ ಘಟನೆಯು ಬ್ರಾಹ್ಮಣ ಸಮಾಜದ ಸಂಸ್ಕೃತಿಗೆ ಧಕ್ಕೆ ತಂದಿದೆ. ಇಂತಹ ಘಟನೆಯನ್ನ ಬ್ರಾಹ್ಮಣ ಸಮಾಜವು ಸಹಿಸುವುದಿಲ್ಲ. ಸಿಬ್ಬಂದಿ ವಿರುದ್ಧ ಅಖಿಲ ಭಾರತ ಮಹಾಸಂಘದಿಂದ ಆಕ್ರೋಶ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ವಿವಾದವನ್ನ ಹುಟ್ಟಿಸ್ತಾ ಇದೆ ಜನಿವಾರ ಜಟಾಪಟಿ. ನಾಳೆ ಹೋರಾಟಕ್ಕೆ ಕರೆ ನೀಡಿರುವ ಬ್ರಾಹ್ಮಣ ಮಹಾಸಂಘ. ಪರೀಕ್ಷಾ ಸಿಬ್ಬಂದಿ ವಿರುದ್ಧ ಬ್ರಾಹ್ಮಣ ಮಹಾಸಂಘ ಖಂಡನೆ. ಕೃಪಾನಿಧಿ ಕಾಲೇಜಿನಲ್ಲಿ ಸಿಇಟಿ ವೇಳೆ ಜನಿವಾರ ತೆಗೆಸಿದ ಆರೋಪ. ಬೆಂಗಳೂರು ನಗರದ ಮಡಿವಾಳದಲ್ಲಿರುವ ಕೃಪಾನಿಧಿ ಕಾಲೇಜು. ನಾಳೆ ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪರೀಕ್ಷೆ ಇದೆ ಅಂತ ಹೋದಂಥ ಸಂದರ್ಭದಲ್ಲಿ ಜನಿವಾರವನ್ನು ತೆಗೆಸಿದ್ದಾರೆ. ಅಂದರೆ ಅವರ ಒಂದು ಸಂಸ್ಕೃತಿಗೆ, ಆ ಒಂದು ಧರ್ಮಕ್ಕೆ ಧಕ್ಕೆ ತಂದಿರುವಂತಹ ವಿಚಾರ. ವಿದ್ಯಾರ್ಥಿಗಳ ಮೈ ಮೇಲೆ ಈಗ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಜಟಾಪಟಿ ಇತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಇದೀಗ ವಿದ್ಯಾರ್ಥಿ ಎಕ್ಸಾಮ್ಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಜನಿವಾರ ತೆಗೆಸಿದ್ದಾರೆ ಅನ್ನುವಂಥ ಜಟಾಪಟಿ ಏನಿದೆಯಲ್ಲ, ಇದು ಸಾಕಷ್ಟು ರೀತಿಯಾದಂತಹ ಒಂದು ಚರ್ಚೆಗೆ ಗ್ರಾಸವಾಗಿದೆ. ಅದರ ಜೊತೆಗೆ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಬ್ರಾಹ್ಮಣ ಮಹಾಸಂಘ. ಏನೆಲ್ಲ ಅಪ್ಡೇಟ್ಸ್ ಇದೆ ಲಕ್ಷ್ಮಿ ಈ ಬಗ್ಗೆ? ಎಸ್ ವನಿತಾ, ಪ್ರತಿ ಬಾರಿಯೂ ಸಹ ಸಿಇಟಿ ಪರೀಕ್ಷೆ ಇದ್ದಾಗ್ಲಾಗ್ಲಿ ಅಥವಾ ಇನ್ನೊಂದು ಕಾಂಪಿಟೇಟಿವ್ ಪರೀಕ್ಷೆ ಇದ್ದಾಗ್ಲಾಗ್ಲಿ ಒಂದಲ್ಲ ಒಂದು ಗೊಂದಲಗಳು ವಿದ್ಯಾರ್ಥಿಗಳಲ್ಲಿ ಕಂಡು ಬರ್ತಾ ಇರುವಂತದ್ದು. ಈ ಬಾರಿಯೂ ಸಹ ಏನು ಒಂದಷ್ಟು ಈ ಹುಡುಗಿ ವಿಚಾರವಾಗಿದ್ದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಸಹ ಸಿಇಟಿ ಕಡೆಯಿಂದ ಏನು ಪರೀಕ್ಷಾ ಮಂಡಳಿಯಿಂದ ಕಡೆ ಸಹ ಒಂದಷ್ಟು ಸುತ್ತೋಲೆಯನ್ನ ಹೊರಡಿಸಿದ್ರು. ಪರೀಕ್ಷೆಗೆ ಯಾವ ರೀತಿಯಾಗಿ ಯಾವುದೆಲ್ಲ ತೆಗೆದುಕೊಂಡು ಬರಬೇಕು, ಯಾವೆಲ್ಲ ಬೇಡ ಅಂದ್ರೆ ವಸ್ತ್ರ ಸಮಿತಿಯನ್ನ ಸಹ ಈಗಾಗಲೇ ಜಾರಿಗೊಳಿಸಿ ಇದ್ರ ಬಗ್ಗೆ ತಿಳಿಯಳಿಕೆಯನ್ನು ಸಹ ಮಾಡಿದ್ರು. ಆದ್ರೆ ಈ ಜನಿವಾರ ಅನ್ನುವಂತಹ ವಿಚಾರಕ್ಕೆ ಇದೇನು ಮೊದಲನೇ ಬಾರಿ ಅಲ್ಲ, ಕಳೆದ ಒಂದು ಬಾರಿಯೂ ಸಹ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಇದೇ ರೀತಿಯಾಗಿ ಸಿಇಟಿ ಪರೀಕ್ಷೆಗೆ ಮೊನ್ನೆ ಏನು ಜನಿವಾರ ತೆಗೆಸಿರುವಂತಹ ವಿಚಾರ ಈ ಸದ್ಯಕ್ಕೆ ಭಾರಿ ಸದ್ದು ಮಾಡ್ತಾ ಇರುವಂತದ್ದು. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಕೃಪಾನಿಧಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಒಬ್ಬ ವಿದ್ಯಾರ್ಥಿ ಏನು ಜನಿವಾರವನ್ನ ಧರಿಸಿ ಪರೀಕ್ಷೆಗೆ ಹೋಗ್ತಾನೆ. ಆತನಿಗೆ ಜನಿವಾರವನ್ನ ತೆಗೆಸಿ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಅಲ್ಲಿರುವಂತಹ ಸಿಬ್ಬಂದಿಗಳು ಏನು ಮುಂದಾಗ್ತಾ ಇರುವಂತದ್ದು. ಸದ್ಯಕ್ಕೆ ಇದು ಭಾರಿ ವಿವಾದಕ್ಕೆ ಈಡಾಗಿರುವಂತಹದ್ದು. ಯಾಕೆ ಅಂತಂದ್ರೆ ನಮ್ಮ ಸಂಸ್ಕೃತಿ ಜೊತೆಗೆ ನಮ್ಮ ಆತ್ಮಗೌರವಕ್ಕೆ, ಸಾಮಾಜಿಕ ಧಾರ್ಮಿಕ ಹಕ್ಕನ್ನ ಕಿತ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೆ ಈಗ ಬ್ರಾಹ್ಮಣ ಸಮಾಜದಿಂದ ಸಹ ಅದರಲ್ಲೂ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಈ ಸದ್ಯಕ್ಕೆ ಇದನ್ನ ಖಂಡಿಸಿ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ನಾಳೆ ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗ್ತಾ ಇರುವಂತದ್ದು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾಳೆ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಒಂದು ನಮ್ಮ ಸಮಾಜಕ್ಕೆ ಧಕ್ಕೆ ತರ್ತಾ ಇದ್ದಾರೆ, ನಮ್ಮ ಸಂಸ್ಕೃತಿಗೆ, ಜೊತೆಗೆ ಇದೊಂದು ಧಾರ್ಮಿಕ ನಮ್ಮ ಹಕ್ಕನ್ನ ಕಿತ್ಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಖಂಡಿಸಿ ಈಗ ನಾಳೆ ಏನು ಹೋರಾಟಕ್ಕೆ ಮುಂದಾಗ್ತಾ ಇರುವಂತದ್ದು. ಯಾಕೆಂತಂದ್ರೆ ಜನಿವಾರವನ್ನ ತೆಗೆಸಿ ಪರೀಕ್ಷೆಗೆ ಕಳಿಸಬಾರ್ದು. ಈ ಹಿಂದೆಯೂ ಸಹ ಹೆಣ್ಮಕ್ಳಿಗೆ ಏನು ಮಾಂಗಲ್ಯ ಸರವನ್ನ ಸಹ ತೆಗೆಸುವುದಕ್ಕೆ ಮುಂದಾಗಿದ್ರು. ಅದನ್ನ ಸಹ ಖಂಡಿಸಿ ಅವತ್ತು ಈ ಏನು ತೆಗೆಸುವುದಕ್ಕೆ ಮುಂದಾಗಿರುವಂತಹ ಸಂದರ್ಭದಲ್ಲೂ ಸಹ ಸಾಕಷ್ಟು ಜನರು ಇದಕ್ಕೆ ವಾದ ವಿವಾದಗಳು ವ್ಯಕ್ತವಾಗಿತ್ತು. ಸೊ ಒಟ್ಟಾರೆಯಾಗಿ ನಮ್ಮ ಸಂಸ್ಕೃತಿಗೆ ಧಕ್ಕೆ ತಂದು ಪರೀಕ್ಷೆಗೆ ಮುಂದಾಗ್ತಾ ಇದ್ದಾರೆ ಅಂತಂದ್ರೆ ಪರೀಕ್ಷಾ ಮಂಡಳಿ ವಿರುದ್ಧವಾಗಿ ಸದ್ಯಕ್ಕೆ ಏನು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಖಂಡಿಸಿ ಈಗ ಹೋರಾಟ ಮಾಡುವುದಕ್ಕೆ ನಾಳೆ ಮುಂದಾಗ್ತಾ ಇರುವಂತಹದ್ದು. ಇದರ ಮೇಲೆ ಇನ್ನಷ್ಟು ಕ್ರಮಗಳನ್ನ ಕೈಗೊಳ್ಬೇಕಾಗಿದೆ. ಯಾವ ರೀತಿಯಾಗಿ ಪರೀಕ್ಷೆಗೆ ಅಂದ್ರೆ ವಸ್ತ್ರ ಸಮಿತಿಯನ್ನ ಏನೆಲ್ಲ ಜಾರಿಗೊಳಿಸಿದ್ರು ಅದರಲ್ಲಿ ಈ ರೀತಿಯಾದಂತಹದ್ದು ಅಂದ್ರೆ ನಮ್ಮ ಧರ್ಮಕ್ಕಾಗ್ಲಿ ಧಾರ್ಮಿಕಕ್ಕಾಗ್ಲಿ ಧಕ್ಕೆ ತರಬಾರ್ದು ಅನ್ನುವಂಥದ್ದಿತ್ತು. ಅದ್ರನ್ನ ಎಲ್ಲೋ ಇದು ಏನು ಬ್ರಾಹ್ಮಣರಿಗೆ ಒಂದು ರೀತಿಯಲ್ಲಿ ನೋವುಂಟು ಮಾಡಿರುವಂತಹದ್ದು. ವನಿತಾ, ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.